ಬಾಯಿಗೆ ಬಂದಂತೆ ಹೇಳಿಕೆ ನೀಡಿ ಪಕ್ಷದ ಮುಖಂಡರಿಂದ ಎಚ್ಚರಿಸಿಕೊಂಡು ಕೆಲ ದಿನಗಳಿಂದ ಸುಮ್ಮನಿದ್ದ ರೇಣುಕಾಚಾರ್ಯ ಮತ್ತೆ ಹಳೆ ಶೈಲಿಯಲ್ಲೇ ಮಾತಾಡೋಕೆ ಶುರು ಮಾಡಿದ್ದಾರೆ. ಹೌದು, ಇವತ್ತು ಗುಲ್ಬರ್ಗಾದಲ್ಲಿ ಮಾತನಾಡಿದ ರೇಣುಕಾಚಾರ್ಯ ಎಂದಿನಂತೆ ಯಡಿಯೂರಪ್ಪ ಪರ ಹೇಳಿಕೆ ನೀಡಿದ್ದಾರೆ. ಬಿಎಸ್ವೈ ಮತ್ತೆ ಸಿಎಂ ಆಗ್ತಾರೆ, ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡುತ್ತೆ ಅನ್ನೋ ವಿಶ್ವಾಸ ಇದೆ ಅಂದಿದ್ದಾರೆ. ಕೆಲವರ ಷಡ್ಯಂತ್ರದಿಂದ ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು. ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕನಸು ಕಂಡ ಏಕೈಕ ಸಿಎಂ ಯಡಿಯೂರಪ್ಪ ಅಂತ ರೇಣುಕಾಚಾರ್ಯ ಗುಣಗಾನ ಮಾಡಿದ್ರು. 3 ವರ್ಷ 3 ತಿಂಗಳು ಬಹಳ ಮುಖ್ಯಮಂತ್ರಿಯಾಗಿ ಪಾರದರ್ಶಕವಾಗಿ ಬಹಳ ಅತ್ಯುತ್ತಮವಾದ ಆಡಳಿತವನ್ನು ಕೊಟ್ಟಂಥ ಈ ರಾಷ್ಟ್ರದಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದರೆ ನಮ್ಮ ನಾಯಕ ಯಡಿಯೂರಪ್ಪನವರು. ದುರುದ್ದೇಶಪೂರ್ವಕವಾಗಿ ಯಡಿಯೂರಪ್ಪನ ಮೇಲೆ ಆಪಾದನೆ ಮಾಡಿದ ಒಬ್ಬ ಖಾಸಗಿ ವ್ಯಕ್ತಿಯಿಂದ ದೂರು ಕೊಡಿಸಿ ರಾಜ್ಯಪಾಲರ ಅನುಮತಿ ಕೊಟ್ಟಾದ್ಮೇಲೆ ನೈತಿಕ ಉನ್ನತ ರಾಜೀನಾಮೆ ಕೊಟ್ಟರು. ಬಹುಶಃ ಇಂದಿನ ಲೋಕಾಯುಕ್ತ ಅವರು ಷಡ್ಯಂತ್ರ, ಎಲ್ಲವೂ ಷಡ್ಯಂತ್ರನೇ. ಇದರಲ್ಲಿ ಈಗಾಗಲೇ ಅನೇಕ ಬಾರಿ ಸ್ಪಷ್ಟವಾಗಿಳಿದೆ. ಯಡಿಯೂರಪ್ಪನವರು ಮನೇಲಿ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ರ ಉದ್ದೇಶ, ಅವರ ಸಂಕಲ್ಪ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರ ಬರಬೇಕಂತೇಳಿ ಈ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ವರಿಷ್ಠರು ಖಂಡಿತ ಅವರಿಗೆ ಆದಷ್ಟು ಬೇಗ ಸೂಕ್ತವಾದ ಸ್ಥಾನಮಾನ ಕೊಡೋಕ್ಕೆ ಚಿಂತನೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಿರ್ಧಾರ ಮಾಡ್ತಾರೆ, ನಂಬಿಕೆ ವಿಶ್ವಾಸ ನನಗಿದೆ.